QPL ಅಲ್ಲಿದ್ದೀವಿ. ಎಲ್ಲ ಹೀರೋಯಿನ್ಗಳು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿಜ ಹೇಳಬೇಕು ಅಂದರೆ ನಾವು ಎಷ್ಟೊಂದು ದಿನ ಮೀಟ್ ಮಾಡದೇ ಇರೋ ಎಷ್ಟೊಂದು ಫೇಸ್ಗಳು ಇಲ್ಲಿ ಸಿಗ್ತಾ ಇದ್ದಾವೆ ನಮಗೆ. ಆ್ಯಂಡ್ ಒಂಥರ ಖುಷಿ ಆಗ್ತಾ ಇದೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾವು ಎಲ್ಲ ಕಡೆನೂ ಸ್ಟ್ರಾಂಗೇ, ಬಟ್ ಪ್ರೂವ್ ಮಾಡೋಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ. ಈಗ ನಮ್ಗೆ ಅಂಥದ್ದೊಂದು ಅವಕಾಶ ಸಿಕ್ಕಿದೆ. ಹೆಣ್ಮಕ್ಳೆಲ್ಲ ಸಖತ್ ಖುಷಿಯಾಗಿದ್ದಾರೆ. ಅಪರೂಪದ ಫೇಸ್ಗಳು ಮತ್ತೆ ನನಗೆ ಸಿಗ್ತಾ ಇದ್ದಾವೆ ಅಂತ ಹೇಳಿದೆ. ಯಾರು ಗೊತ್ತಾ? ಎಸ್ ಅಫ್ಕೋರ್ಸ್, ಲುಕ್ ಎಟ್ ದ್ಯಾಟ್. ಯಾರಿದ್ದಾರೆ ನನ್ನ ಜೊತೆ? ಮೈತ್ರಿ ಗೌಡ ಅವರಿದ್ದಾರೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಅಪ್ಪ, ಎಷ್ಟು ವರ್ಷಗಳೇ ಆಗೋಯ್ತು ನಿಮ್ಮನ್ನ ನೋಡಿ. ಆ್ಯಂಡ್ ನನಗೆ ಗೊತ್ತು ಸಿಕ್ಕಿಲ್ಲ ನೀವು. ಆಮೇಲೆ ಇರ್ಬೋದಾ ಅಂತ ಯೋಚನೆ ಮಾಡಿ ಟಕ್ ಅಂತ ಹೊಳಿತು, ಮಾತಾಡ್ಸ್ಬಿಡೋಣ ಅಂತೇಳಿ ಬಂದಿದ್ದೀವಿ. ಸೊ ಹೇಗೆ ನಡೀತಿದೆ ಲೈಫ್? ಲೈಫ್ ಸೂಪರ್ ಚೆನ್ನಾಗಿ ನಡೀತಾ ಇದೆ. ಆ್ಯಕ್ಚುಲಿ ತುಂಬ ಲಾಂಗ್ ಬ್ರೇಕಲ್ಲಿದೆ. ನನಗೆ ಲಾಸು ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ದಿದ್ದು. ಡೆಫಿನೆಟ್ಲಿ ಒಳ್ಳೆ ಕಮ್ಬ್ಯಾಕ್ ಮಾಡ್ತೀನಿ. ಎಲ್ಲಿದ್ರಿ? ಏನು ಮಾಡ್ತಿದ್ರಿ? ಬೆಂಗಳೂರಲ್ಲೇ ಇದೆ, ಎಲ್ಲೂ ಹೋಗಿರಲಿಲ್ಲ ಆ್ಯಕ್ಚುಲಿ. ಮಮ್ಮಿ ಡ್ಯಾಡಿ ತಿರೋದ್ರು 5 ಇಯರ್ಸ್ ಆಯಿತು. ಸೊ ಅದು ಸ್ವಲ್ಪ ಡಿಪ್ರೆಷನಲ್ಲಿದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಡೆತ್ ಆಯಿತು. ಮಮ್ಮಿ ಹೋಗಿ 48 ಡೇಸಲ್ಲಿ ಫಾದರು ಹೋದರು. ಸೊ ಸ್ವಲ್ಪ ಮೆಂಟಲಿ ಸ್ವಲ್ಪ ವೀಕ್ ಆಗಿದೆ. ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗಿದೆ. ಇಬ್ಬರು ಒಟ್ಟಿಗೆ ಹೋದ್ರಲ್ಲ, ವೆರಿ ಅಟ್ಯಾಚ್ ಟು ಪೇರೆಂಟ್ಸ್ಗೆ ಬೇಸಿಕಲಿ. ಅದು ಸ್ವಲ್ಪ ಕಷ್ಟ ಆಯಿತು ನನಗೆ ಇಂಡಸ್ಟ್ರಿ ಕಡೆ ಬಂದು ಮತ್ತೆ ಕಾನ್ಸಂಟ್ರೇಟ್ ಮಾಡೋಕ್ಕೆ. ಮೆಂಟಲಿ ನಾನು ರೆಡಿ ಇರಲಿಲ್ಲ. ಸೊ ಮೇ ಬಿ ದ ಸ್ಟ್ರೆಸ್ಸು ಎಲ್ಲ ನಾನು ಮತ್ತೆ ಪುಟಾನ್ ಆದೆ ವೆಯ್ಟು. ಸೊ ನಂಗೆ ಬಾಡಿನೂ ಅದು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಬರಬೇಕು ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಕಮ್ಬ್ಯಾಕ್ ಮಾಡಬೇಕು ಅಂತ. ಸೊ ಐ ವಾಸ್ ವರ್ಕಿಂಗ್ ಇನ್ ಅ ಬಿಲ್ಡರ್ ಕಂಪನಿ. ಚೆನ್ನಾಗಿದೆ ಲೈಫು, ಸೆಕ್ಯೂರ್ಡ್ ಆಗಿದ್ದೀನಿ, ಆರಾಮಾಗಿದೆ. ತಂಗಿಗೆ ಮದುವೆ ಆಯಿತು, 2 ಮಕ್ಕಳಾಯಿತು, ಬಾಣ್ತನ ಮಾಡಿದ್ದೀನಿ 2. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿದೆ. ಐ ಆಮ್ ಹ್ಯಾಪಿ, ಬೇಸಿಕಲಿ ಹ್ಯಾಪಿ. ಲೈಫ್ ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ಮೈತ್ರಿ, ನಂಗೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಆ್ಯಕ್ಚುಲಿ ನೀವು ತುಂಬ ಮುದ್ದಾದ ಹೀರೋಯಿನ್ ಆಗಿದ್ರಿ. ಬಟ್ ಈಗಲೂ ನೀವು ಒಂದು ಫಿಟ್ನೆಸ್ನ ವಾಪಸ್ ತೊಗೊಂಡು ಮತ್ತೆ ಇಂಡಸ್ಟ್ರಿ ಕಮ್ಬ್ಯಾಕ್ ಮಾಡೋ ಯೋಚನೆ ಏನಾದ್ರು ಇದೆಯಾ? ಖಂಡಿತ ಇದೆ. ಈಗಾಗಲೇ ನಾನು ಅಪ್ಪು ಕಪ್ ಸೀಸನ್ 2 ಮಾಡ್ತಾ ಇದ್ದೀನಿ ಬ್ಯಾಡ್ಮಿಂಟನ್ ಲೀಗಲ್ಲಿ, ಸ್ಯಾಂಡಲ್ವುಡ್ ಬ್ಯಾಡ್ಮಿಂಟನ್ ಲೀಗು. ಅದು ನಾನು ಬ್ಯಾಡ್ಮಿಂಟನ್ ಪ್ರಾಕ್ಟೀಸಿಗೆ ಬಂದಾಗ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ. ಚೇತನ್ ಸೂರ್ಯ ಅವರು ಆರ್ಗನೈಸ್ ಮಾಡ್ತಿದ್ದಾರೆ. ನಾನು ಓಪನಾಗಿ ಹೇಳಿದೆ, ನಾನು ಮುಂಚೆ ಥರ ಕಾಣಲ್ಲ, ಇವಾಗ ತುಂಬ ವೆಯ್ಟ್ ಪುಟ್ ಆನ್ ಆಗಿದ್ದೀನಿ ಅಂತ. ನಾನು ಬಿಫೋರ್ ಆಫ್ಟರ್ ಫೋಟೋ ಎಲ್ಲ ಅವ್ರಿಗೆ ಕಳಿಸ್ದೆ. ಆಮೇಲೆ ಹೇಳಿದ್ರು, ಮೇಡಮ್ 1 ತಿಂಗಳು ಟೈಮ್ ಇದೆ, ಬನ್ನಿ ಪ್ರಾಕ್ಟೀಸ್ ಮಾಡಿ, ಆರಾಮಾಗಿ ಸಣ್ಣ ಆಗ್ತೀರಾ, ಏನಿಲ್ಲ ಬನ್ನಿ ಅಂತ. ಸೊ ನಾನು ಬ್ಯಾಡ್ಮಿಂಟನ್ ಲೀಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 4-5 kg ಸಣ್ಣ ಆಗಿದ್ದೀನಿ ಇನ್ನೂ. ಸೊ ಅದೇ ಜಾಸ್ತಿ ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ಡೆಫಿನೆಟ್ಲಿ ಇನ್ನೂ ವೆಯ್ಟ್ ಲೂಸ್ ಮಾಡಿ ನಾನು ಮುಂಚೆ ಯಾವ ಥರ ಕಾಣ್ತಾ ಇದೆ ಆ ಥರ, ಲೈಕ್ ಎಕ್ಸ್ಟ್ರಾ ಸ್ಮಾಲ್ ಏನಿದೆ ಅದಕ್ಕೆ ಅದೇ ಥರನೇ ಹಾಕ್ತೀನಿ, ಮತ್ತು ಒಳ್ಳೆ ಕಂಬ್ಯಾಕ್ ಮಾಡ್ತೀನಿ. ಈ ಕಾನ್ಫಿಡೆನ್ಸ್ ಯಾವಾಗಲೂ ಇರಲಿ ಮೈತ್ರಿ. ಆ್ಯಕ್ಚುಲಿ ನೀವು ಈಗಲೂ ತುಂಬ ಬ್ಯೂಟಿಫುಲ್ ಆಗೇ ಇದ್ದೀರಾ. ಬಟ್ ಪ್ರಾಬ್ಲಮ್ ಏನಂದರೆ ವೇಟ್ ಪುಟಾನ್ ಆಗಿರೋದ್ರಿಂದ ನಿಮ್ಗೆ ಗುರ್ತು ಸಿಗ್ತಿಲ್ಲ ಅಷ್ಟೇ. ಬಟ್ ಎಷ್ಟು ವಿತೌಟ್ ಮೇಕಪ್ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈಗ ಕೂಡ. ಸೊ ನೀವು ಯಾವಾಗಲೂ ಮೊದಲ ಥರನೇ ಆಗ್ತೀರಾ, ಮತ್ತು ಮೊದಲ ಥರನೇ ಸಿನಿಮಾಗಳನ್ನ ಮಾಡ್ತೀರಾ, ಆ್ಯಡ್ಸ್ಗಳನ್ನ ಮಾಡ್ತೀರಾ. ನೀವು ಮಾಡಿರೋ ಆ್ಯಡ್ಗಳನ್ನ ಈಗಲೂ ನಾವು ನೆನೆಸ್ಕೊತೀವಿ. ಅಷ್ಟು ಚೆನ್ನಾಗಿ ಎಲ್ಲ 0 ಫಿಗರ್ ಇದ್ರಿ ನೀವು. ಸೊ ಅದು ವಾಪಸ್ ಖಂಡಿತ ಬರುತ್ತೆ ನಿಮಗೆ. ನೀವು ಯಾವಾಗಲೂ ಆ ಜೋಶನ್ನ ಕಳ್ಕೊಬೇಡಿ. ಆ ಒಂದು ಏನಂತಾರೆ, ನಮ್ಮ ಒಳಗಡೆ ಇರೋ ಸ್ಟ್ರೆಂತ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಈಗ ಶುರು ಮಾಡಿದ್ದೀರಾ ಅಪ್ಪು ಹೆಸರಿನ ಕಪ್ಪಿಂದ. ಸೊ ಅದು ನಿಮ್ಮನ್ನು ಯಾವತ್ತೂ ಕೈ ಹಿಡಿದು ಎತ್ತುತ್ತೆ. ಯಾಕಂದರೆ ಅಪ್ಪು ಸರ್ ಯಾವತ್ತೂ ಎಲ್ರಿಗೂ ಇನ್ಸ್ಪಿರೇಷನ್ ಥರ ಇದ್ದವರು. ಸ್ಪೆಷಲಿ ವುಮೆನ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಅಷ್ಟೇ, ಎಲ್ಲೇ ಸಿಕ್ಕಿದ್ರು ಅಪ್ಪು ಸರು ಬಂದು ಗುರ್ತಿಟ್ಬಿಟ್ಟು ಹೆಸರು ಕರೆದು ಮಾತಾಡಿಸ್ತಾಯಿದ್ರು. ಇಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನೆಲ್ಲ ನೆನ್ಪಿಟ್ಕೊಂಡು ಮಾತಾಡ್ಸ್ತಾರೆ. ನಾನು ಮೌರ್ಯ ಸಿನಿಮಾದಲ್ಲಿ ಅಪ್ಪು ಸರ್ ತಂಗಿ ಮಾಡಿದ್ದೆ. ಅದಾದಮೇಲೆ ಎಲ್ಲಿ ಸಿಕ್ಕಿದ್ರು ಇವೆಂಟಲ್ಲೂ ಸರ್ ಬಂದು ಮಾತಾಡ್ತಾಯಿದ್ರು, ಎನ್ಕರೇಜ್ ಮಾಡ್ತಿದ್ರು. ಒಳ್ಳೊಳ್ಳೆ ಆ್ಯಡ್ಗಳು ಮಾಡಿದ್ರೆ ಕಾಲ್ ಮಾಡಿ ಹೇಳ್ತಾಯಿದ್ರು, ಒಳ್ಳೆ ಆ್ಯಡ್ ಮಾಡಿದ್ದೀರಾ, ಇಂಥವ್ರ ಜೊತೆ ಮಾಡಿದ್ದೀರಾ, ವೆರಿ ಗುಡ್, ಕೀಪ್ ಗೋಯಿಂಗ್ ಅಂತೆಲ್ಲ ಸಪೋರ್ಟ್ ಮಾಡ್ತಿದ್ರು. ಸೊ ಅಪ್ಪು ಕಪ್ ಅಂದಿದ ತಕ್ಷಣ ನಂಗೆ ಫಸ್ಟ್ ಬಂದಿದೆ, ಲೈಕ್ ಅಪ್ಪು ಸರೇ ನನಗೆ ಕರೆದು ಇನ್ವೈಟ್ ಮಾಡ್ತಿದ್ದಾರೆ ಏನೋ ಕಮ್ಬ್ಯಾಕ್ ಮಾಡೋಕ್ಕೆ ಅಂತ ನನಗೆ ಆ ಫೀಲ್ ಆಯಿತು. ಸೊ ಬಂದೆ. ಅದಾದಮೇಲೆ ಇದೂ QPL ಸಿಕ್ತು. ಸೊ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ 2ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಈಗ ನೀವು ವಾಪಸ್ ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ, ಈ ಆಟಗಳನ್ನೆಲ್ಲ ಆಡಿ ಇದೆಲ್ಲ ಮುಗಿಸಿದಾದ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ಸಿನಿಮಾ ಜೊತೆ ನಮ್ಮ ಇಂಡಸ್ಟ್ರಿಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಬಿಡಿ, ಆಯಿತಾ? ಯಾರ್ಯಾರಿಗೆ ಯಾವ್ಯಾವಾಗ ಹೆಂಗೆ ಅದೃಷ್ಟ ಬರುತ್ತೆ ಹೇಳಕ್ಕೆ ಬರಲ್ಲ. ಬಟ್ ನಾವು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಯಾವುದಕ್ಕೂ, ಅಲ್ವಾ? ಸೊ ನಿಮಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ. ಆ್ಯಂಡ್ ಈ QPL ನಿಮ್ಗೆ ಎಷ್ಟು ಮಜಾ ಕೊಟ್ಟಿದೆ? ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ಆಸನ್ ಕ್ವೀನ್ಸ್ ಅಂತ ನನ್ನ ಟೀಮು ತುಂಬ ಚೆನ್ನಾಗಿದೆ ಟೀಮು. ನಾನು ಲಾಸ್ಟಲ್ಲಿ ಬಂದು ಜಾಯ್ನ್ ಆಗಿದ್ದು ಟೀಮ್ಗೆ.
ಆಲ್ಮೋಸ್ಟ್ ಇನ್ನೊಂದು ವಾರ ಇದ್ದಂಗೆ ಬಂದು ಜಾಯ್ನ್ ಆದೆ. ಸುಮಾರು ಕಾಲ್ ಬಂತು, ಬಟ್ ನಾನು ಲೈಕ್ ನೋಡೋಣ, ನನಗೆ ಬ್ಯಾಡ್ಮಿಂಟನ್ ಲೀಗು ಇರೋದ್ರಿಂದ ಎಲ್ಲ ಎರಡು ಕಷ್ಟ ಆಗುತ್ತೆ ಅಂದ್ಕೊಂಡೆ. ಬಟ್ ಸುಮಾರು ಸರಿ ಕಾಲ್ ಮಾಡಿದ್ರಿಂದ ಅಪ್ಪಂಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಆಯಿತು. ಅಪ್ಪನೂ ಒಳ್ಳೆ ಪ್ಲೇಯರ್, ಆಡ್ತಾಯಿದ್ರು. ಸೊ ಅಪ್ಪಂಗೋಸ್ಕರ ಆಡೋಣ, ನಾನು ಬೇಸಿಕಲಿ ಕ್ರಿಕೆಟ್ ಲವರೇ. ಸೊ ಹಂಗಾಗಿ ಹೆಣ್ಮಕ್ಳಿಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ QPLಯಿಂದ ಕ್ರಿಕೆಟ್ ಆಡಲಿಕ್ಕೆ. ಸೊ ಇದು ಮಿಸ್ ಮಾಡ್ಕೊಳ್ಳೋದು ಬೇಡ ಆಪರ್ಚುನಿಟಿ ಅಂತ ಮಾಡ್ತಾಯಿದ್ದೀನಿ, ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ವೆರಿ ಗುಡ್. ನಿಮ್ಮ ಟೀಮ್ಗೆ ಭಾವನಾ ರಾವ್ ಅವರು ಕ್ಯಾಪ್ಟನು. ನಿಮ್ಮ ಟೀಮ್ ಕ್ಯಾಪ್ಟನ್ ಏನಿದ್ದಾರೆ ಭಾವನಾ ಅವ್ರನ್ನ ಈಗಷ್ಟೇ ಮಾತಾಡಿಸ್ದೆ ನಾನು, ಜಸ್ಟ್ ಇವಾಗ. ಅವ್ರು ಹೇಳ್ತಾ ಇದ್ರು ಅದನ್ನು ದೇವರಿಗೆ ಅಂತ ಒಂದು ಮ್ಯಾಚ್ನ ಬಿಟ್ಬಿಟ್ಟಿದ್ದೀವಿ, ಸೊ ಈಗ ನಮ್ಮ ಅಸಲಿ ಆಟ ಶುರುವಾಗುತ್ತೆ ಅಂತ ಓಡಿದ್ದಾರೆ. ಸೊ ಅವ್ರಿಗೆ ನೀವೆಷ್ಟು ಜೊತೆಯಾಗಿ ನೀವು ಹೆಂಗೆ ಆಟ ಆಡಿದ್ರಿ, ಹೆಂಗೆ ಸಪೋರ್ಟ್ ಮಾಡ್ತಾರೆ ಅವರು? ವೆರಿ ಸಪೋರ್ಟಿವ್ ಆ್ಯಕ್ಚುಲಿ. ಭಾವನಾ ಬಗ್ಗೆ ನಿಜವಾಗ್ಲೂ ಒಳ್ಳೆ ಒಂದು ಕ್ವಾಲಿಟೀಸ್ ಹೇಳಲೇಬೇಕು. ಯಾಕಂದರೆ ಎರಡು ಜಡೆ ಇರೋ ಕಡೆ ಲೈಕ್ ಅಂದರೆ ಜಗಳ ಆಡ್ತಾರೆ ಹುಡುಗಿರು, ಅದು ಇದು ಅಂತೆಲ್ಲ ಇದೆ. ಬಟ್ ನಾವು 10 ಜನ ಹುಡುಗಿಯರಿದ್ದೀವಿ. ಆಮೇಲೆ ಎಲ್ಲರೂ ಬೇರೆ ಬೇರೆ ಫೀಲ್ಡಲ್ಲಿ ಇದ್ದೀವಿ. ಲೈಕ್ ಸಿಂಗರ್ಸ್ ಇದ್ದಾರೆ, ಡಿಸೈನರ್ ಇದ್ದಾರೆ, ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ, ಸಿನಿಮಾ ಆ್ಯಕ್ಟರ್ ಇದ್ದಾರೆ. ಸೊ ಶಿ ಟ್ರೀಟ್ ಎವ್ರಿ ಒನ್ ಈಕ್ವಲ್ಲು. ತುಂಬ ಒಳ್ಳೆ ಕ್ವಾಲಿಟೀಸ್ ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀವಿ. ನಮ್ಮ ಟೀಮಲ್ಲಿ ಸಂಗೀತ ಅಂತ ಸಿಂಗರ್ ಇದ್ದಾರೆ. ಯಾವುದಮ್ಮ ಸಾಂಗ್ ಅದು? ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ, ಅದು ನನ್ನ ಫೇವ್ರೆಟ್ ಸಾಂಗ್. ಆ್ಯಕ್ಚುಲಿ ನನಗೆ ಸಂಗೀತ ಆಡಿದ್ದಾರೆ ಆ ಸಾಂಗ್ ಅಂತಲೇ ಗೊತ್ತಿರಲಿಲ್ಲ. ನಾನು ಮೀಟ್ ಮಾಡಿ ಅವ್ರ ಜೊತೆ ಸುಮಾರು ಅವ್ರ ಕ್ಲೋಸ್ನೆಸ್ ಆದಮೇಲೆ ಯಾವುದೇ ಆಡಿದ್ದೀರಮ್ಮ ಸಾಂಗ್ ಅಂದಾಗ ಅವ್ರು ಹೇಳಿದ್ರು. ಅದಾದಮೇಲೆ ನನಗೆ ಶಾಕ್. ನಂದು ಒನ್ ಆಫ್ ದಿ ಫೇವ್ರೆಟ್ ಸಾಂಗ್ ಅದು. ವೆರಿ ಗುಡ್ ಅಂದ್ಬಿಟ್ಟು, ಅವರು ಸಿಂಗರು ಪ್ಲಸ್ ಒಳ್ಳೆ ಕ್ರಿಕೆಟರು, ಸಕ್ಕತ್ ಒಳ್ಳೆ ಬ್ಯಾಟ್ಸ್ಮನ್ನು, ಸಕ್ಕತ್ತಾಗಿ ಆಡ್ತಾರೆ. ಅವ್ರಿಗೊಂಥರ ಫ್ಯಾನು ನಾನು. ಸೊ ಫುಲ್ಲು ಖುಷಿಯಾಗೋಯ್ತು ನನಗೆ. ಅಂದರೆ ಒಳ್ಳೆ ಟೀಮು. ಅಂದರೆ ಸುಮಾರು ಜನ ನನಗೆ ಗೊತ್ತಿರಲಿಲ್ಲ ಇದರಿಂದ. ಆದರೆ ಲೈಕ್ ಆ ಸಾಂಗ್ ಕೇಳಿದ್ದೀನಿ ನಾನು, ಬಟ್ ಸಂಗೀತ ಇವರೇ ಅಂತ ನನಗೆ ಗೊತ್ತಿರಲಿಲ್ಲ. ಇದರಿಂದ ಪರಿಚಯ ಆದರು, ಅದೇ ಸಾಂಗ್ ಆಡಿದ್ದಾರೆ ಅನ್ನೋದಾಯ್ತು. ಜೊತೆ ಖಂಡಿತ ಅವ್ರನ್ನ ಬಿಡಲ್ಲ, ಇವಾಗ ಹಾಡಿಸ್ತೀನಿ ನಾನು. ಎನಿವೇಸ್, ನಿಮಗೆ ಆಲ್ ದ ಬೆಸ್ಟ್. ಸಖತ್ತಾಗಿ ಆಡಿ. ಅವ್ರು ಹೇಳ್ದಂಗೆ, ಭಾವನಾ ಹೇಳ್ದಂಗೆ ಅದನ್ನ ದೇವ್ರಿಗೆ ಬಿಟ್ಟರು ಪರವಾಗಿಲ್ಲ, ಈಗ ಯಾರಿಗೂ ಬಿಟ್ಕೊಡ್ಬೇಡಿ. ಆಲ್ ದ ಬೆಸ್ಟ್.